ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾರಂತ ಕಾರು ಕಡಿಮೆ ಪ್ರೈಸ್ ಅಲ್ಲಿ ಒಂದು ಉತ್ತಮವಾದ 7 ಸೀಟರ್ ಕಾರ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರ್ಗೆ ರೆನಾಲ್ಟ್ ಅವರು ಇತ್ತೀಚೆಗೆ ಟ್ರೈಬರ್ ಫೇಸ್ ಲಿಫ್ಟ್ ನ ಲಾಂಚ್ ಮಾಡಿದ್ದಾರೆ. ಈ ಕಾರಲ್ಲಿ ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ, ಇದರಲ್ಲಿರೋ ವೇರಿಯಂಟ್ಸ್ ಹಾಗೆ ಪ್ರೈಸ್ ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಈ ಕಾರಿನ ಫ್ರಂಟ್ ಪ್ರೊಫೈಲ್ ನ ನೋಡೋದಾದ್ರೆ ಹೆಡ್ಲೈಟ್ ಯೂನಿಟ್ ಅಲ್ಲಿ ಬೈ ಫಂಕ್ಷನಲ್ LED ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ DRL ಇದೆ, ಹಾಗೆ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಪ್ರೀವಿಯಸ್ ವರ್ಷನ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷನ್ ಅಲ್ಲಿ ಗ್ರಿಲ್ ನ ಚೇಂಜ್ ಮಾಡಿದ್ದಾರೆ. ಗ್ರಿಲ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಹಾಗೆ ರೆನಾಲ್ಟ್ ನ ಹೊಸ ಲೋಗೋವನ್ನ ನೀವು ನೋಡಬಹುದು. LED ಫಾಗ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಬಂಪರ್ ಅಲ್ಲಿ ಸಿಲ್ವರ್ ಕಲರ್ ನ ಯೂಸ್ ಮಾಡಿದ್ದಾರೆ. ಇದು ಕಾರಿಗೆ ಅಟ್ರಾಕ್ಟಿವ್ ಲುಕ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು. ಹಾಗೆ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ನ ನೀವು ನೋಡಬಹುದು. ಇದು 7 ಸೀಟರ್ ಕಾರ್ ಆದ್ರೂ ಕೂಡ ಸಬ್ 4 ಮೀಟರ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಈ ಕಾರಲ್ಲಿ 182 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ 15 ಇಂಚಿನ ಸ್ಟೀಲ್ ರಿಮ್ ಇರೋ ವೀಲ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಡೈಮಂಡ್ ಕಟ್ ರೀತಿಯ ವೀಲ್ ಕ್ಯಾಪ್ಸ್ ನ ನೀವು ನೋಡಬಹುದು. ಹಾಗೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ORVMs ನ ಕೊಟ್ಟಿದ್ದಾರೆ. ಇದರಲ್ಲಿ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಹಾಗೆ ಬ್ಲಾಕ್ ಕಲರ್ ಡೋರ್ ಹ್ಯಾಂಡಲ್ಸ್ ನ ನೀವು ನೋಡಬಹುದು. ಮತ್ತೆ ರೈಟ್ ಸೈಡ್ ಅಲ್ಲಿ ಫ್ಯೂಯಲ್ ಲಿಡ್ ನ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ಅಲ್ಲಿ ಆಂಟೆನಾ ನ ಕೊಟ್ಟಿದ್ದಾರೆ. ಮತ್ತೆ ರೂಫ್ ರೇಲ್ಸ್ ನ ನೀವು ನೋಡಬಹುದು. ಇದು 50 kg ಅಷ್ಟು ವೇಟ್ ನ ಕ್ಯಾರಿ ಮಾಡುತ್ತೆ. ಈ ಕಾರಿನ ರಿಯರ್ ಪ್ರೊಫೈಲ್ ಅಲ್ಲಿ ರಿಯರ್ ಸ್ಪಾಯ್ಲರ್ ಇದೆ, ಹೈ ಮೌಂಟೆಡ್ ಸ್ಟಾಪ್ ಲೈಟ್ ಹಾಗೆ ವಾಷರ್ ನ ಕೊಟ್ಟಿದ್ದಾರೆ. ವಿಂಡ್ಶೀಲ್ಡ್ ಅಲ್ಲಿ ಡಿಫಾಗರ್ ಇದೆ. ಹಾಗೆ ರಿಯರ್ ವೈಪರ್ ನ ಪ್ಲೇಸ್ ಮಾಡಿದ್ದಾರೆ. ರೆನೋದ ಲೋಗೋವನ್ನ ನೀವು ನೋಡಬಹುದು. ಮತ್ತೆ ಸ್ಪ್ಲಿಟ್ ಸೆಕ್ಷನ್ ಅಲ್ಲಿ LED ಟೈಲ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಟರ್ನ್ ಇಂಡಿಕೇಟರ್ಸ್ ಹಾಗೆ ರಿವರ್ಸ್ ಪಾರ್ಕಿಂಗ್ ಲೈಟ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಟ್ರೈಬರ್ ಬ್ಯಾಡ್ಜಿಂಗ್ ನ ನೀವು ನೋಡಬಹುದು. ರೆನೋದ ಲೋಗೋದ ಕೆಳಗಡೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಬಂಪರ್ ಅಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಲೋವರ್ ಬಂಪರ್ ಅಲ್ಲಿ ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ. ಇದು ಸಬ್ 4 ಮೀಟರ್ ಸೆಗ್ಮೆಂಟ್ ಅಲ್ಲಿರೋ 7 ಸೀಟರ್ ಕಾರ್ ಆಗಿರೋದ್ರಿಂದ ಈ ಕಾರಲ್ಲಿ 84 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಮಾತ್ರ ಇದೆ. ಇನ್ನು ನೀವೇನಾದ್ರೂ ರಿಯರ್ ಸೀಟ್ಸ್ ನ ಫೋಲ್ಡ್ ಮಾಡಿ ರಿಮೂವ್ ಮಾಡಿದ್ರೆ ನಿಮಗೆ 625 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಈಗ ಈ ಕಾರಿನ ಸೆಕೆಂಡ್ ರೋಗೆ ಹೋಗಿ ಸ್ಪೇಸ್ ಮತ್ತೆ ಕಂಫರ್ಟ್ ಯಾವ ರೀತಿ ಇದೆ ಹಾಗೆ ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಡೋರ್ ನ ಇಂಟೀರಿಯರ್ ಸಿಂಪಲ್ ಆಗಿದೆ. ಇದರಲ್ಲಿ ಗ್ರೇ ಹಾಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ನ ಯೂಸ್ ಮಾಡಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬಟನ್ ನ ಕೊಟ್ಟಿದ್ದಾರೆ. ಸಿಲ್ವರ್ ಕಲರ್ ಅಲ್ಲಿ ಡೋರ್ ಹ್ಯಾಂಡಲ್ ಇದೆ. ಇನ್ನು ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ಸೆಕೆಂಡ್ ರೋ ಅಲ್ಲಿ 2 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಮತ್ತೆ ಸೀಟ್ ಅಲ್ಲಿ 60-40 ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡೋದಕ್ಕೆ ಆಪ್ಷನ್ ನ ಕೊಟ್ಟಿದ್ದಾರೆ. ಹಾಗೆ ಲೆಫ್ಟ್ ಸೈಡ್ ಸೀಟ್ ನಲ್ಲಿರೋ ಈ ಲಿವರ್ ನ ಪ್ರೆಸ್ ಮಾಡಿದ್ರೆ ಸೀಟ್ ಆಟೋಮೆಟಿಕ್ ಆಗಿ ಫೋಲ್ಡ್ ಆಗುತ್ತೆ. ಇದರಿಂದ ಥರ್ಡ್ ರೋಗೆ ಆರಾಮಾಗಿ ಎಂಟ್ರಿ ಆಗಬಹುದು. ಇನ್ನು ಥರ್ಡ್ ರೋ ಸೀಟ್ಸ್ ಅಲ್ಲೂ ಕೂಡ 2 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಕುಳಿತುಕೊಳ್ಳೋ ಪ್ಯಾಸೆಂಜರ್ಸ್ ಗೆ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಮತ್ತೆ ಒಂದು 12 ವೋಲ್ಟ್ ಪವರ್ ಸಾಕೆಟ್ ಇದೆ. ಡಿಸೆಂಟ್ ನೀ ರೂಮ್ ಹಾಗೆ ಹೆಡ್ ರೂಮ್ ಇದೆ. ಮತ್ತೆ ಮೀಡಿಯಂ ಸೈಜ್ ಇರೋ 2 ಪ್ಯಾಸೆಂಜರ್ಸ್ ಆರಾಮಾಗಿ ರಿಯರ್ ಸೀಟ್ಸ್ ಅಲ್ಲಿ ಕುಳಿತುಕೊಳ್ಬಹುದು. ಇನ್ನು ಸೆಕೆಂಡ್ ರೋ ನ ಸೀಟ್ಸ್ ಅಲ್ಲಿ ಉತ್ತಮವಾದ ಲೆಗ್ ರೂಮ್, ನೀ ರೂಮ್ ಹಾಗೆ ಹೆಡ್ ರೂಮ್ ಇದೆ. ಮತ್ತೆ ಫ್ರಂಟ್ ಸೀಟ್ಸ್ ನ ಹಿಂದ್ಗಡೆ ಸೀಟ್ ಪಾಕೆಟ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಮೊಬೈಲ್ ಹಾಗೆ ಮ್ಯಾಗಝಿನ್ಸ್ ಏನಾದರೂ ಇದ್ರೆ ಇಡಬಹುದು. ಮತ್ತೆ ವಿಂಡೋ ಸೈಡ್ ಪ್ಯಾಸೆಂಜರ್ಸ್ ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಹಾಗೆ ಕ್ಯಾಬಿನ್ ಲೈಟ್ ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಥರ್ಡ್ ರೋಗೆ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಇನ್ನು ಸೈಡ್ ಅಲ್ಲಿ ಕುಳಿತುಕೊಳ್ಳೋ ಪ್ಯಾಸೆಂಜರ್ಸ್ ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಮತ್ತೆ B ಪಿಲ್ಲರ್ ಅಲ್ಲಿ ಸೆಕೆಂಡ್ ರೋ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಫ್ರಂಟ್ ಡೋರ್ ನ ಇಂಟೀರಿಯರ್ ಅಲ್ಲೂ ಕೂಡ ಬ್ಲಾಕ್ ಹಾಗೆ ಗ್ರೇ ಕಲರ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಆಲ್ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ವಿಂಡೋ ಅಲ್ಲಿ 1 ಟಚ್ ಅಪ್ ಡೌನ್ ಫೀಚರ್ ನ ಕೊಟ್ಟಿದ್ದಾರೆ. ORVM ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ ಇದೆ. ಹಾಗೆ ಸಿಲ್ವರ್ ಕಲರ್ ಡೋರ್ ಹ್ಯಾಂಡಲ್ ನ ನೀವು ನೋಡಬಹುದು. ಇನ್ನು ಈ ಕಾರಿನ ಡ್ರೈವರ್ ಸೈಡ್ ಸೀಟ್ ಅಲ್ಲಿ 6 ವೇ ಮ್ಯಾನ್ಯುಯಲಿ ಅಡ್ಜಸ್ಟೇಬಲ್ ಫೀಚರ್ ನ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಅಲ್ಲಿ 3 ಕಲರ್ ನ ಪ್ಯಾಟರ್ನ್ ನ ನೀವು ನೋಡಬಹುದು.
ಹಾಗೆ ಈ ಕಾರಲ್ಲಿ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದೆ. ಸ್ಟೇರಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಟೆಲಿಫೋನಿಕ್ ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಹಾಗೆ ರೈಟ್ ಸೈಡ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 7 ಇಂಚಿನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇದರಲ್ಲಿ ನಿಮಗೆ ಡ್ರೈವಿಂಗ್ ರಿಲೇಟೆಡ್ ಡಾಟಾ ಸಿಗುತ್ತೆ. ಇದರ ಲೆಫ್ಟ್ ಸೈಡ್ ಅಲ್ಲಿ ಟೆಂಪರೇಚರ್ ಇಂಡಿಕೇಟರ್ ಹಾಗೆ ರೈಟ್ ಸೈಡ್ ಅಲ್ಲಿ ಫ್ಯೂಯಲ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಮತ್ತೆ ಮಧ್ಯದಲ್ಲಿ ಸ್ಪೀಡ್ ಹಾಗೆ RPM ಇಂಡಿಕೇಟರ್ ಇದೆ. ಈ ಕಾರಲ್ಲಿ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಹಾಗೆ ಇದರಲ್ಲಿ ಸ್ಮಾರ್ಟ್ ಫೋನ್ ಇಂಟಿಗ್ರೇಷನ್ ನ ಕೊಟ್ಟಿರೋದ್ರಿಂದ ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಈ ಕಾರಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಇರೋದ್ರಿಂದ ನೀವು ರಿವರ್ಸ್ ಗೇರ್ ನ ಹಾಕಿದಾಗ ಕಾರಿನ ಹಿಂದ್ಗಡೆ ಏನಿದೆ ಅನ್ನೋದನ್ನ ಇದರಲ್ಲಿ ಈಸಿಯಾಗಿ ನೋಡಬಹುದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೆಳಗಡೆ AC ವೆಂಟ್ಸ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ AC ಆಪರೇಟ್ ಮಾಡೋದಕ್ಕೆ ಮ್ಯಾನ್ಯುಯಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸೆಂಟರ್ ಕನ್ಸೋಲ್ ಅಲ್ಲಿ ಮೊಬೈಲ್ ಇಡೋಷ್ಟು ಸ್ಪೇಸ್, ಒಂದು USB ಚಾರ್ಜಿಂಗ್ ಪೋರ್ಟ್ ಹಾಗೆ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಈ ಕಾರಲ್ಲಿ ವೈರ್ಲೆಸ್ ಸ್ಮಾರ್ಟ್ ಫೋನ್ ಚಾರ್ಜರ್ ನ ಕೊಟ್ಟಿದ್ದಾರೆ. ಡ್ರೈವರ್ ಹಾಗೆ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ 2 ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ಕೂಲ್ಡ್ ಸ್ಟೋರೇಜ್ ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ರಿಯರ್ AC ವೆಂಟ್ಸ್ ನ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಸೀಟ್ ನ ಪಕ್ಕದಲ್ಲಿ ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ. ಇದರ ಲೆಂತ್ ಜಾಸ್ತಿ ಇರೋದ್ರಿಂದ ಲಾಂಗ್ ಡ್ರೈವಿಂಗ್ ಅಲ್ಲಿ ಡ್ರೈವ್ ಮಾಡೋರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ 2 ಸ್ಪೇಸಿಯಸ್ ಆದ ಗ್ಲೋಬ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಇದರ ಮೇಲ್ಗಡೆನೂ ಕೂಡ ಇನ್ನೊಂದು ಗ್ಲೋಬ್ ಬಾಕ್ಸ್ ಇದೆ. ಹಾಗೆ ವಿಂಡೋ ಸೈಡ್ ಅಲ್ಲಿ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಮತ್ತೆ ಕ್ಯಾಬಿನ್ ಲೈಟ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮ್ಯಾನ್ಯುಯಲ್ IRVM ನ ನೀವು ನೋಡಬಹುದು. ಇನ್ನು ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲಿ ಟಿಕೆಟ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ಸ್ಮಾರ್ಟ್ ಕೀ ಈ ರೀತಿಯಾಗಿದೆ. ಇದರ ಒಂದ್ ಸೈಡ್ ಅಲ್ಲಿ ಲಾಕ್ ಅನ್ಲಾಕ್ ಹಾಗೆ ಬೂಟ್ ಓಪನ್ ಬಟನ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ರೆನೋದ ಲೋಗೋವನ್ನ ನೀವು ನೋಡಬಹುದು. ಇದರ ಸ್ಪೆಷಲ್ ಫೀಚರ್ ಅಂದ್ರೆ ಈ ಕೀ ನಿಮ್ಮ ಪಾಕೆಟ್ ಅಲ್ಲಿ ಇದ್ದಾಗ ನೀವು ಕಾರಿನ ಹತ್ರ ಹೋದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಹಾಗೆ ನೀವು ಕಾರಿಂದ ದೂರ ಹೋದ್ರೆ ಕಾರು ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಈ ಕಾರಲ್ಲಿ 21 ಸೇಫ್ಟಿ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಸ್ಟಾರ್ಟ್ ಅಸಿಸ್ಟ್, ABS, EBD, TPMS ಹಾಗೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಜೊತೆಗೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್, ರೇನ್ ಸೆನ್ಸಿಂಗ್ ವೈಪರ್ಸ್ ಹಾಗೆ ಫಾಲೋ ಮಿ ಹೋಮ್ ಹೆಡ್ಲೈಟ್ಸ್ ನಂತಹ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇನ್ನು ಪ್ರೀವಿಯಸ್ ವರ್ಷನ್ ನ ಟ್ರೈಬರ್ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ನ ಪಡೆದುಕೊಂಡಿದ್ರಿಂದ ಈ ಕಾರ್ ಕೂಡ ಅದೇ ರೀತಿ ಸೇಫ್ಟಿನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬಹುದು. ಈ ಕಾರಲ್ಲಿ 1 ಲೀಟರ್ ಪೆಟ್ರೋಲ್ ಎಂಜಿನ್ ಇದೆ. ಇದು 71 BHP ಅಷ್ಟು ಪವರ್ ಹಾಗೆ 96 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಈ ಕಾರು 17 ರಿಂದ 20 kmpl ಅಷ್ಟು ಮೈಲೇಜ್ ನ ಕೊಡುತ್ತೆ. ಈ ಕಾರಲ್ಲಿ CNG ಆಪ್ಷನ್ ಕೂಡ ಇರೋದ್ರಿಂದ CNG ಅಲ್ಲಿ ಸುಮಾರು 18 ರಿಂದ 26 km/kg ಅಷ್ಟು ಮೈಲೇಜ್ ನ ಕೊಡುತ್ತೆ. ಹೊಸದಾಗಿ ಲಾಂಚ್ ಆಗಿರೋ ಟ್ರೈಬರ್ ಅಲ್ಲಿ ಅಥೆಂಟಿಕ್, ಎವಲ್ಯೂಷನ್, ಟೆಕ್ನೋ ಹಾಗೆ ಎಮೋಷನ್ ಅಂತ 4 ವೇರಿಯಂಟ್ಸ್ ಗಳು ಇವೆ. ಲೋವರ್ ವೇರಿಯಂಟ್ಸ್ ಅಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಪ್ಷನ್ ನ ಮಾತ್ರ ಕೊಟ್ಟಿದ್ದಾರೆ. ಟಾಪ್ ವೇರಿಯಂಟ್ ಅಲ್ಲಿ ಮ್ಯಾನ್ಯುಯಲ್ ನ ಜೊತೆಗೆ AMT ಆಪ್ಷನ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರು 6 ಸಿಂಗಲ್ ಟೋನ್ ಹಾಗೆ 3 ಡ್ಯುಯಲ್ ಟೋನ್ ಕಲರ್ ಆಪ್ಷನ್ ಗಳಲ್ಲಿ ಲಭ್ಯವಿದೆ. ಈ ಕಾರಿನ ಎಕ್ಸ್ ಶೋರೂಮ್ ಪ್ರೈಸ್ ನ ನೋಡೋದಾದ್ರೆ ಪೆಟ್ರೋಲ್ ಅಲ್ಲಿ 5,76,000ದಿಂದ 8,60,000, ಹಾಗೆ CNG ಅಲ್ಲಿ 5,76,000ದಿಂದ 7,91,000 ಇದೆ. ಸುಮಾರು 7 ಲಕ್ಷ ಆನ್ ರೋಡ್ ಪ್ರೈಸ್ ಅಲ್ಲಿ ಒಂದು ಸೇಫೆಸ್ಟ್, ಸ್ಪೇಸಿಯಸ್ ಹಾಗೆ ವ್ಯಾಲಿ ಫಾರ್ ಮನಿ ವೇರಿಯಂಟ್ ಆಗಿರೋ 7 ಸೀಟರ್ ಕಾರ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರು ಈ ಕಾರ್ನ ಒಮ್ಮೆ ಚೆಕ್ ಮಾಡಬಹುದು. ಇನ್ನು ನೀವು ಹುಬ್ಬಳ್ಳಿ ನಗರದಲ್ಲಿ ರೆನಾಲ್ಟ್ ಕಂಪನಿಯ ಕಾರ್ಗಳನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹುಬ್ಬಳ್ಳಿಯ ಅಮರ್ಗೋಳದಲ್ಲಿ ಹುಬ್ಬಳ್ಳಿ ಧಾರವಾಡ ಮೇನ್ ರೋಡ್ ನ ಪಕ್ಕದಲ್ಲಿ ರೆನಾಲ್ಟ್ ಶೋರೂಮ್ ಇದೆ. ನೀವು ಇಲ್ಲಿಗೆ ವಿಸಿಟ್ ಮಾಡುವುದರ ಮೂಲಕ ನಿಮ್ಮ ನೆಚ್ಚಿನ ರೆನಾಲ್ಟ್ ಕಂಪನಿಯ ಕಾರ್ಗಳನ್ನ ಬುಕ್ ಮಾಡಬಹುದು ಹಾಗೆ ಟೆಸ್ಟ್ ಡ್ರೈವ್ ನ ಕೂಡ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.